ಬೆಳಗಾವಿಯ ಸದನದಲ್ಲಿ ನಡೆದಿರತಕ್ಕಂಥ ಘಟನೆ ಇದು ಕ್ಷಮಿಸತಕ್ಕಂಥದ್ದಲ್ಲ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಾಲಿಗೆ ಹರಿಬಿಡ್ತಕ್ಕಂಥದ್ರಲ್ಲಿ ಇಡೀ ಕಾಂಗ್ರೆಸ್ನಲ್ಲಿ ನಂಬರ್ 1 ಇದ್ದಾರೆ. ಮಾನ್ಯ ಹಿರಿಯ ನಾಯಕರಾಗಿರ್ತಕ್ಕಂಥ ಕಾರಜೋಳಜಿ ಅವರು ಹೇಳಿದ ಹಾಗೆ ಖರ್ಗೆ ಅಂತಕ್ಕಂಥ ಹೆಸರು ಪ್ರಿಯಾಂಕ್ ಪಕ್ಕದಲ್ಲಿ ಇಲ್ಲದೆ ಇದ್ದಿದ್ರೆ ಮಂಡಲ್ ಪಂಚಾಯಿತಿ ಮೆಂಬರು ಆಗ್ತಿರ್ಲಿಲ್ಲ. ಏನ್ ಮಾಡ್ತೀರಿ? ಈ ಕಾಂಗ್ರೆಸ್ ಅನ್ನೋದೇ ಒಂದು ವಂಶ ಪಾರಂಪರ್ಯದ ಸಂತತಿ. ಆ ಕಾರಣದಿಂದ ನೋಡಿ, ನೀವು ಯಾರನ್ನೇ ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಸ್ವತಂತ್ರ ಬಂದ ನಂತರ, ಸಂವಿಧಾನ ಕೊಟ್ಟ ನಂತರ ರಾಜಪ್ರಭುತ್ವ ಇತ್ತು. ಇಲ್ಲಿಗೆ ರಾಜಪ್ರಭುತ್ವ ಮುಗೀತು. ಇನ್ನು ಮುಂದೆ ಪ್ರಜಾಪ್ರಭುತ್ವ ಜಾರಿಯಲ್ಲಿರ್ತದೆ ದೇಶದಲ್ಲಿ. ರಾಜನ ಹೊಟ್ಟೆಯಲ್ಲಿ ರಾಜನ ಮಕ್ಕಳು ಇನ್ನು ಮೇಲೆ ಮಹಾರಾಜರು ಹುಟ್ಟೋದಿಲ್ಲ. ಇನ್ನು ಮುಂದೆ ವೋಟಿನ, ನಾನು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರಜಾಪ್ರಭುತ್ವದ ಅಧಿಕಾರದ ವೋಟಿನ ಪೆಟ್ಟಿಗೆಯಿಂದ ಇನ್ನು ಮುಂದೆ ರಾಜರು ಹುಟ್ಟುತ್ತಾರೆ ಅಂತ ಹೇಳಿದರು. ಆದರೆ ಈಗ ಆಗಿರೋದೇನು ಅಂತಂದ್ರೆ, ಈ ವಂಶ ಪಾರಂಪರ್ಯದಲ್ಲಿ ಸಂಪೂರ್ಣವಾಗಿ ಆ ರಾಜಮನೆತನದ ಅಧಿಕಾರವೇ ಮತ್ತೆ ಬಂದಂಗೆ ಕಾಣ್ತದೆ. ಅದೇನೇ ಇರಲಿ, ಕಾಂಗ್ರೆಸ್ನ ನೀತಿಗಳು ಈ ದೇಶವನ್ನ ಹಾಳು ಮಾಡತಕ್ಕಂಥದ್ದು ಬಿಟ್ರೆ ಏನಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈಗ ಮಂತ್ರಿ ಇದ್ದಾರೆ, ಸದನದಲ್ಲೂ ಕೂಡ ನಿಂತು ಕೇಳಿದ ಪ್ರಶ್ನೆಗಳಿಗೆ ಅವರ ಉತ್ತರ ಇಲ್ಲ. ಉತ್ತರ ಕೊಡೋ ಸಂದರ್ಭಕ್ಕೆ ಪರಾರಿ ಆಗ್ಬಿಡ್ತಾರೆ. ಯಾಕೆಂತಂದ್ರೆ ಅವರ ಸಾಧನೆ ಶೂನ್ಯ. ಅವ್ರದ್ದು ಇಲ್ಲದೆ ಇದ್ದಾಗ ಬಂದು ಕೂತ್ಕೊಂಡು ಕೇವಲ ಬೇರೆಯವರನ್ನ ತೀಟೆ ಮಾಡೋದು, ದ್ವೇಷದಿಂದ ಮಾತಾಡೋದು, ಇದೇ ಮಾಡ್ತಾರೆ. ದೇಶದ ಒಬ್ಬ ಗೃಹ ಮಂತ್ರಿಯನ್ನ ನಾಲಾಯಕ್ ಅಂತ ಮಾತಾಡಿದ್ರೆ ಸುಮ್ಮನೆ ಕೂಡ್ಬೇಕಾ? ಐ ವಿಟ್ನೆಸ್ ಎಸ್ಟರ್ಡೇ. ನಿನ್ನೆ ನಾನು ನೋಡ್ತಾ ಇದ್ದೇನೆ, ಕೇಶವ್ ಪ್ರಸಾದ್ ಅವರು ಮಾತಾಡ್ತಾ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಹೇಳಿದ ತಕ್ಷಣ ಈ ರೀತಿ ಪ್ರಿಯಾಂಕಾ ಖರ್ಗೆ ಅವರು ದೇಶದ ಗೃಹ ಸಚಿವರನ್ನ ಹೊರಗಡೆ ನಿಂತು ಬೀದಿಯಲ್ಲಿ ನಾಲಾಯಕ್ ಅಂತ ಕರೆದ್ರು. ಇದು ದ್ವೇಷ ಭಾಷಣ ಅಲ್ವಾ? ಇದು ಕಾಂಗ್ರೆಸ್ಗೆ ಕೇಳಿದ ಪ್ರಶ್ನೆಗೆ ಹೌದು, ನಾನು ಈಗಲೂ ಅದನ್ನೇ ಹೇಳ್ತೇನೆ ಅಂತೇಳಿ ಎದ್ದು ನಿಂತು ಸದನದಲ್ಲೂ ಕೂಡ ಅದೇ ಮಾತಾಡ್ತಾರ ಅಂತಂತಂದ್ರೆ ಏನಿದ್ರ ಅರ್ಥ? ದ್ವೇಷ ಭಾಷಣದ ಬಿಲ್ಲಿನ ಪರ ವಿರೋಧ ಚರ್ಚೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನೀವೇ ತಂದ ಬಿಲ್ಲಿನ ವಿರುದ್ಧವಾಗಿ ದ್ವೇಷ ಭಾಷಣವನ್ನೇ ಮಾಡಿದಿರಿ. ಮಾನ್ಯ ಮುಖ್ಯಮಂತ್ರಿಗಳು ನಾವು ಇಷ್ಟು ಹೋರಾಟ ಮಾಡಿದ್ರು ಕೂಡ ನೋಡಿ ಸುಮ್ಮನಿದ್ರು. ಅವ್ರಿಗೊಂದು ತಾಕೀತು ಮಾಡಬಹುದಾಗಿತ್ತು, ಗೃಹ ಮಂತ್ರಿಗಳು ತಾಕೀತು ಮಾಡಬಹುದಾಗಿತ್ತು. ಯಾಕೆಂದ್ರೆ ಅವರಿಬ್ಬರಿಗೂ ಕೂಡ ಧೈರ್ಯ ಇಲ್ಲ. ಎಐಸಿಸಿ ಅಧ್ಯಕ್ಷರ ಮಗ ಅಲ್ವಾ? ಮಗನನ್ನ ಮುಟ್ಟೋ ತಾಕತ್ತು ಯಾರಿಗಿದೆ ಕಾಂಗ್ರೆಸ್ನಲ್ಲಿ? ಅದಕ್ಕೆ ತುಂಬಾ ದಿವಸ ಉಳಿಯೋದಿಲ್ಲ. ಇದು ಗರ್ವಭಂಗ ಆಗೋ ಕಾಲ ಬಂದೇ ಬರುತ್ತೆ. ಕಾಲ ಬಂದಾಗ ಗರ್ವಭಂಗ ಹೆಂಗಾಗುತ್ತೆ ಅಂತ ನಿಮಗೆ ಆಮೇಲೆ ಗೊತ್ತಾಗತ್ತೆ. ಪಶ್ಚಾತ್ತಾಪ ಪಡೋ ದಿನಗಳು ಬರ್ತವೆ. ನಿಮ್ಮ ಬಗ್ಗೆನೂ ಜನ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಮನವಿ ಮಾಡ್ತೇನೆ,
ನಿಮ್ಮ ಈ ತಂದೆಯವರ ಮಾತು ಮಗ ಕೇಳೋದಿಲ್ವಾ? ಇಷ್ಟು ದುರಾಂಕಾರದಿಂದ ಮೆರೀತಾ ಇದ್ರೂ ಕೂಡ ಅವರನ್ನು ಹದ್ದುಬಸ್ತಿಗೆ ತರಲಿಕ್ಕೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾಕಾಗೋದಿಲ್ಲ? ನಾನು ಕೇಳ್ಪಟ್ಟೆ ಇತ್ತೀಚೆಗೆ ಬೇರೆಯವ್ರನ್ನ ಕರೆದು ಅವನಿಗೆ ಬುದ್ಧಿ ಹೇಳ್ರಿ ಅಂತ ಹೇಳ್ತಾರಂತೆ. ಅವ್ರು ಹೇಳಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಮಗ ಅವ್ರ ಮಾತು ಕೇಳಲ್ಲ ಅಂತ ಸಾಬೀತಾಗ್ಬಿಟ್ಟಿದೆ. ಆಮೇಲೆ ಮಾನ್ಯ ಖರ್ಗೆಜಿಯವರು, ನಾವು ಎತ್ತರದ ವ್ಯಕ್ತಿ, ಇವತ್ತು AICC ಅಧ್ಯಕ್ಷರಾಗಿದ್ದಾರೆ, ನಾವು ಗೌರವದಿಂದ ಮಾತಾಡಬೇಕು. ಮಾನ್ಯ ಕಾರಜೋಳಜಿ ಅವರು ಹೇಳಿದರು ಅವರಿಂದ ಕಲಿಯಬೇಕು ಅಂತ. ಅದನ್ನು ನಾನು ಬಹಳ ಒಪ್ಪುತ್ತೀನಿ. ಯಾಕೆಂತಂದ್ರೆ ನಾನು ಅವ್ರ ಜೊತೆಯಲ್ಲಿ ಬಹುದಿನಗಳ ಕಾಲ ಕೆಲಸ ಮಾಡಿದ್ದೀನಿ. ಆ ರೀತಿ ನಡ್ಕೊಳ್ತಿದ್ರು. ಬಟ್ ಕರ್ನಾಟಕ ಗಡಿ ದಾಟಿ ಹೋದ್ಮೇಲೆ ಅವರು ಕೂಡ ಬದಲಾಗ್ಬಿಟ್ಟಿದ್ದಾರೆ. ಕಾರಜೋಳಜಿ ಬಹುಶಃ ಅದನ್ನು ಗಮನಿಸಿಲ್ಲ. ದೇಶದ ಪ್ರಧಾನಮಂತ್ರಿಯವರನ್ನ ವಿಷ ಸರ್ಪ ಅಂದಿದ್ದಾರೆ ಅವರು. ಇನ್ನು ಮಗ ಏನ್ ಮಾಡ್ತಾರೆ? ಹಳ್ಳಿಯಲ್ಲಿ ಒಂದು ಗಾದೆ ಹೇಳ್ತಾರೆ, ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಇಲ್ಲಿ ಅಪ್ಪನಂತೆ ಮಗಳು ಅಂತಾಗಿದೆ. ಆದ್ದರಿಂದ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಕಾಂಗ್ರೆಸ್ ತಲೆ ತಗ್ಗಿಸ್ತಕ್ಕಂಥ ಘಟನೆ ಅದು.